ಬಿಸಿನೆಸ್ನಲ್ಲಿ ಸದಾ ಬ್ಯುಸಿಯಾಗಿರುವ ಬಿಸಿನೆಸ್ ಮ್ಯಾನ್ಗಳಿಗೆ ರಿಲ್ಯಾಕ್ಸ್ ನೀಡುವ ನಿಟ್ಟಿನಲ್ಲಿ ಬಿಎನ್ಐ ಮಂಗಳೂರು ಇದರ ವತಿಯಿಂದ ಎಸ್ಎಲ್ ಶೀಟ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಚೇರ್ ಸ್ಟುಡಿಯೋ ಮತ್ತು ಕೆಂಗೈನ್ ಸ್ಟೋರ್ ವತಿಯಿಂದ ಯೂನಿಟಿ ಕಪ್ 2021 ಕ್ರಿಕೆಟ್ ಪಂದ್ಯಾಟ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಿತು. ದೇಶದ ನಂಬರ್ 1 ಬಿಸಿನೆಸ್ ನೆಟ್ವರ್ಕ್ ಸಂಸ್ಥೆಯಾಗಿರುವ ಬಿಸಿನೆಸ್ ನೆಟ್ವರ್ಕ್ ಇಂಡಿಯಾ ವಿಶ್ವದಾದ್ಯಂತ 2,75,000 ಸದಸ್ಯರನ್ನ ಹೊಂದಿದ್ದು, ಮಂಗಳೂರಿನಲ್ಲಿ 4 ಚಾಪ್ಟರ್ ಅನ್ನ ಹೊಂದಿದ್ದು ಸುಮಾರು 225 ಸದಸ್ಯರನ್ನ ಹೊಂದಿದೆ. ಸದಾ ತಮ್ಮ ಬಿಸಿನೆಸ್ನಲ್ಲಿ ಬ್ಯುಸಿಯಾಗಿರುವ ತನ್ನ ಸದಸ್ಯರಿಗೆ ರಿಲ್ಯಾಕ್ಸ್ ನೀಡುವ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಯೂನಿಟಿ ಕಪ್ 2021 ನಗರದ ಸಂತ ಅಲೋಷಿಯಸ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಿತು. ಪಂದ್ಯಾಟವನ್ನು ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಇದರ ಮಾಲಕ ರವೀಂದ್ರ ಶೇಟ್ ಮತ್ತು ಕೆಸಿಸಿಐ ಪ್ರೆಸಿಡೆಂಟ್ ಐಸಕ್ ವಾಸ್ ಕ್ರಿಕೆಟ್ ಆಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಐಸಕ್ ವಾಸ್ ಅವರು ಮಾತನಾಡಿ, ಕ್ರಿಕೆಟ್ ಮತ್ತು ಬಿಸಿನೆಸ್ಗೆ ಅವಿನಾಭಾವ ಸಂಬಂಧವಿದೆ. ಯಾಕೆಂದ್ರೆ ಭಾರತ ದೇಶ ಇವತ್ತು $2 ಬಿಲಿಯನ್ ಕ್ರಿಕೆಟ್ನಿಂದ ಗಳಿಸುತ್ತಿದೆ. ಉತ್ತಮವಾಗಿ ಆಡಿ ಉತ್ತಮ ತಂಡ ಗೆಲುವು ಸಾಧಿಸುತ್ತದೆ ಎಂದು ಹೇಳಿದರು. ಬಳಿಕ ರವೀಂದ್ರ ಶೇಟ್ ಅವರು ಆಟಗಾರರಿಗೆ ಶುಭ ಹಾರೈಸಿದರು. ಇನ್ನು ಪಂದ್ಯಾಕೂಟದಲ್ಲಿ ಬಿಎನ್ಐ ಮಂಗಳೂರಿನ 4 ಚಾಪ್ಟರ್ಗಳ ತಂಡಗಳಾದ ಅಶೋಕ್ ಪೈ ನಾಯಕತ್ವದ ಟೀಮ್ ಆದಿ, ರಾಘವೇಂದ್ರ ನೆಲಕಟ್ಟೆ ನಾಯಕತ್ವದ ಟೀಮ್ ಇನ್ಫೈರ್, ಮೊಹಮ್ಮದ್ ಅಜರುದ್ದೀನ್ ನಾಯಕತ್ವದ ಟೀಮ್ ಯುನಿಕ್, ಪ್ರಶಾಂತ್ ನಾಯಕತ್ವದ ಟೀಮ್ ಇನ್ಫಿನಿಟಿ 4 ತಂಡಗಳ ನಡುವೆ ಲೀಗ್ ಮಾದರಿಯ 5 ಓವರ್ನ ಓವರ್ ಆರ್ಮ್ ಪಂದ್ಯಾಕೂಟವು ನಡೆದು ಕುತೂಹಲಕಾರಿ ಪಂದ್ಯಾಟದ ನಡುವೆ ಟೀಮ್ ಯುನಿಕ್ ಮತ್ತು ಟೀಮ್ ಆದಿ ಫೈನಲ್ ಪ್ರವೇಶಿಸಿತು. ಈ 2 ತಂಡಗಳ ನಡುವೆ ನಡೆದ ಫೈನಲ್ ಹಣಾಹಣಿಯಲ್ಲಿ ಟೀಮ್ ಯುನಿಕ್ ಗೆಲುವು ಸಾಧಿಸಿ ಯೂನಿಟಿ ಕಪ್ 2021 ತನ್ನದಾಗಿಸಿಕೊಂಡ್ರೆ ಆದಿ ತಂಡ ರನ್ನರ್ ಆಫ್ ಪ್ರಶಸ್ತಿಯನ್ನ ಪಡೆದುಕೊಂಡಿತು. ಇನ್ನು ಈ ಪಂದ್ಯಾಕೂಟದ ಫೈನಲ್ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯುನಿಕ್ ತಂಡದ ರಶೀದ್ ಪಡೆದುಕೊಂಡರು. ಇನ್ನು ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಆಗಿ ಯುನಿಕ್ ತಂಡದ ತಿರುಮಲೇಶ್, ಬೆಸ್ಟ್ ಬ್ಯಾಟ್ಸ್ಮನ್ ಯುನಿಕ್ ತಂಡದ ಅಫ್ಜರ್, ಮ್ಯಾನ್ ಆಫ್ ದಿ ಸೀರೀಸ್ ಆದಿ ತಂಡದ ಶ್ರೀನಿವಾಸ್ ಬಸ್ತಿ ತಮ್ಮದಾಗಿಸಿಕೊಂಡರು. ಈ ಸಂದರ್ಭ ಬಿಎನ್ಐ ಮಂಗಳೂರು ಚಾಪ್ಟರ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಶರ್ಮಾ, ಕ್ರೀಡಾಕೂಟದ ಸಂಯೋಜಕರಾದ ರಾಘವೇಂದ್ರ ನೆಲಕಟ್ಟೆ, ಪ್ರಶಾಂತ್ ಪ್ರಭು ಸೇರಿದಂತೆ ಬಿಎನ್ಐನ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.